ಎಲ್ಲ ಸರಿ ಪ್ರಯತ್ನ ಮಾಡಿದ್ರೆ ಏನೋ ಎಡವಟ್ಟಾಗ್ತಾ ಇದ್ದರೆ ಏನೋ ಒಂದು ಈ ಥರದ್ದೊಂದು ದೃಷ್ಟಿಬಾಧೆ ಇತ್ಯಾದಿಗಳು ತಾಗಿದೆ ಅಂತ. ಅದು ಬರೀ ಮನುಷ್ಯನ ದೃಷ್ಟಿನೇ ಅಲ್ಲ, ದೇವತಾ ದೃಷ್ಟಿನೂ ಕೆಟ್ಟದ್ದು, ರಾಜದೃಷ್ಟಿ ಕೆಟ್ಟದ್ದು. ಬೆನ್ನಿನ ಮೇಲೆ ದೇವರ ದೃಷ್ಟಿ, ರಾಜದೃಷ್ಟಿ ಬಿದ್ದರೆ ಆ ಮನುಷ್ಯ ಹಾಳಾಗಿ ಹೋಗ್ತಾನೆ. ಕೆಲವರು ಇರ್ತಾರೆ, ಅವರ ದೃಷ್ಟಿ ಚೆನ್ನಾಗಿದೆ ಅಂತಂದ್ರೆ ಆ ವಸ್ತು ಹಾಳಾಗುತ್ತೆ. ಒಂದು ಕೆಟ್ಟ ಕಣ್ಣು ಬಿದ್ದು ಈ ದೋಷ ಬಂದಿದೆ ಅಂತ ಹೇಳುವಂಥ ಜ್ಯೋತಿಷಾಸ್ತ್ರದಲ್ಲೇ ಇದೆ, ಇದೇನು ಊಹಾಪೋಹ ಅಲ್ಲ. ಕ್ಷೇತ್ರಪತಿ ಚಕ್ರ ಅಂತಕ್ಕಂತಹ ಒಂದು ಚಕ್ರ ಉಂಟು. ಆದಿಶಂಕರ ಭಗವತ್ಪಾದಾಚಾರ್ಯರು ಹೇಳಿರೋ ಪ್ರಯೋಗ ಇದು. ಪ್ರತಿನಿತ್ಯ ಅದಕ್ಕೆ ಚಿಕ್ಕದಾಗಿರ್ತಕ್ಕಂತಹ ಪೂಜೆ, ಅದೇನು ಗಂಟೆಗಟ್ಟಲೆ ಪೂಜೆ ದೀಪ ಹಚ್ಚೋದು ಏನೂ ಹೇಳಿಲ್ಲ. ಅದಕ್ಕೆ ಒಂದು ಹೂವು, ಕೆಂಪು ಬಣ್ಣದ ಒಂದು ಹೂವು. ಬಲಿ ಕೊಡೋದು ಅಂದರೆ ಕುರಿ ಕೋಳಿ ಇತ್ಯಾದಿಗಳಲ್ಲ. ಒಂದು ಬಾಳೆಹಣ್ಣನ್ನು ಮುರಿದು ಮುಂದಕ್ಕಿಟ್ರೆ ಅದು ಬಲಿ, ಕದಳಿ ಬಲಿ. ತೆಂಗಿನಕಾಯಿ ಹೊಡೆದಿಟ್ರೆ ಅದು ಒಂದು ಬಲಿ. ಈ ಚಕ್ರವನ್ನು ಇಟ್ಟ ನಂತರದಲ್ಲೂ ಸ್ವಲ್ಪ ಬಾಧೆ ಇದೆ ಅನಿಸಿದ್ರೆ ಏನು ಮಾಡಬೇಕು ಅಂತಂದರೆ ಇದ್ದಿಲನ್ನು ತರಬೇಕು. ಆ ಬಾಗಿಲ ಮೇಲ್ಬದಿಯಲ್ಲಿ ಅದನ್ನು ಕಟ್ಟಬೇಕು. ಶನಿವಾರದ ದಿವಸ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿತಂ ಸದಾ ಭಕ್ತ್ಯ ವಾಲಕೇಶ್ವರ ಭಾರತೀಂ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವದತ್ತ. ವೀಕ್ಷಕರೆಲ್ಲರಿಗೂ ಮಂಗಳದೇ, ಎಲ್ಲರಿಗೂ ಸನ್ಮಂಗಳವಾಗಲಿ. ವೀಕ್ಷಕರೇ, ನಾವು ವಾಸಿಸುತ್ತಿರುವಂಥ ಮನೆ ಆಗಲಿ ಅಥವಾ ವ್ಯಾಪಾರ ನಡೆಸ್ತಾ ಇರುವಂಥ ಅಂಗಡಿಗಳಾಗಲಿ, ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆಯಪ್ಪ, ಅದಕ್ಕೆ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಅಥವಾ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಅನುಭವಕ್ಕೆ ಬಂದಿರುತ್ತೆ. ಹಾಗಾದರೆ ಇದಕ್ಕೇನು ಪರಿಹಾರ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ಶತ್ರು ಬಾಧೆ ಅಥವಾ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನೋದು ಯಾವಾಗ ಗೊತ್ತಾಗಬಹುದು? ಅದಕ್ಕೆ ಏನು ಪರಿಹಾರ ಅಂತ ಹೇಳ್ತೀರಿ ಗುರುಜಿ? ಮೊಟ್ಟ ಮೊದಲೇದು ಇದು ಮತ್ತೆ ಅನುಭವಜನ್ಯವಾಗಿರ್ತಕ್ಕಂಥದ್ದು. ಎಲ್ಲ ಸರಿ ಪ್ರಯತ್ನ ಮಾಡಿದ್ರೆ ಏನೋ ಎಡವಟ್ಟಾಗ್ತಾ ಇದ್ದರೆ ಏನೋ ಒಂದು ಈ ಥರದ್ದೊಂದು ದೃಷ್ಟಿಬಾಧೆ ಇತ್ಯಾದಿಗಳು ತಾಗಿದೆ ಅಂತ. ಅದು ಬರೀ ಮನುಷ್ಯನ ದೃಷ್ಟಿನೇ ಅಲ್ಲ, ದೇವತಾ ದೃಷ್ಟಿನೂ ಕೆಟ್ಟದ್ದು, ರಾಜದೃಷ್ಟಿ ಕೆಟ್ಟದ್ದು. ಏನು ಹೇಳುತ್ತೆ ಅಂತಂದರೆ, ಬೆನ್ನಿನ ಮೇಲೆ ದೇವರ ದೃಷ್ಟಿ, ರಾಜದೃಷ್ಟಿ ಬಿದ್ದರೆ ಆ ಮನುಷ್ಯ ಹಾಳಾಗಿ ಹೋಗ್ತಾನೆ ಅಂತ. ಹಿಂದಿನ ಕಾಲದಲ್ಲಿ ರಾಜನ ಮುಂದೆ ಇದ್ದಾಗ ಹಿಂದಿಂದಕ್ಕೆ ಹೋಗ್ತಿದ್ರು. ಅದು ಬರೀ ಗೌರವ ಅಲ್ಲ, ರಾಜನ ದೃಷ್ಟಿ ಬೆನ್ನಿಗೆ ಬಿದ್ದರೆ ಒಳ್ಳೆಯದಲ್ಲ. ಈ ದೇವಸ್ಥಾನಕ್ಕೆ ಹೋದಾಗ ಹಿಂದಕ್ಕೆ ಬರ್ತೀವಿ, ನೀವು ನೋಡಿದರೆ ಒಂದು ಹಂತದವರು ಹಿಂದೆ ಬಂದು ಆಮೇಲೆ ಹಿಂಗೆ ತಿರುಗಿ ಬರ್ತೀವಿ. ದೇವರ ದೃಷ್ಟಿ ಬೆನ್ನಿಗೆ ಬೀಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಈಗ ಆಡುಭಾಷೆಯಲ್ಲಿ ಹೇಳ್ತೀವಿ ನೋಡಿ, ಕೋಪ ಬಂದಿದ್ದು ಯಾರಿಗಾದ್ರೂ, ಸಾರ್ ಏನೋ ಮಾಡಿ ಹೊಟ್ಟೆಗೆ ಹಾಕ್ಕೊಳ್ಳಿ ಸಾರ್ ಅಂತೀವಿ. ಬೆನ್ನಿಗೆ ಹಾಕ್ಕೊಳ್ಳಿ ಅಂತ ಯಾರು ಹೇಳಲ್ಲ ಅಲ್ವಾ? ಹೊಟ್ಟೆಗೆ ಹಾಕ್ಕೊಳ್ಳೋದು ಏನಂದ್ರೆ ಜೀರ್ಣ ಆಗಿ ಹೋಗುತ್ತೆ ಅಂತ. ಬೆನ್ನಿಗೆ ಹಾಕಿದ್ರೆ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ದರಿಂದ ಈ ದೃಷ್ಟಿಗಳು ಬೆನ್ನಿನ ಮೇಲೆ ಬೀಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಆ ದೃಷ್ಟಿ ಮನುಷ್ಯರದ್ದಾಗಿರಬಹುದು, ಮನುಷ್ಯನ ದೃಷ್ಟಿಗೆ ಮರ ಒಡೆದೋಯ್ತು ಅಂತ ಗಾದೆ. ಅಂತಹ ಕೆಟ್ಟ ದೃಷ್ಟಿ ಇರತಕ್ಕಂಥದ್ದು ಸುಮಾರು ಜನರಿಗೆ ಇದು ಅನುಭವಕ್ಕೆ ಬಂದಿರುತ್ತೆ. ಅದರಲ್ಲೂ ಕೆಲವರು ಇರ್ತಾರೆ, ಅವರ ದೃಷ್ಟಿ ಚೆನ್ನಾಗಿದೆ ಅಂತಂದ್ರೆ ಆ ವಸ್ತು ಹಾಳಾಗುತ್ತೆ. ಅಥವಾ ಚಿಕ್ಕ ಮಕ್ಕಳಿಗೂ ದೃಷ್ಟಿ ಆಗುತ್ತೆ. ಅದು ಮತ್ತೊಂದು ಸಂಚಿಕೆಯಲ್ಲಿ ಹೇಳೋಣವಾಗುತ್ತೆ, ಅದನ್ನು ಹೇಳೋಣ. ಆ ಮಕ್ಕಳು ಅಲ್ಲಿ ಅಳಲಿಕ್ಕೆ ಶುರು ಮಾಡಿದ್ರೆ ನೀವು ಏನು ಮಾಡಿದ್ರೂ ಅಳು ನಿಲ್ಲಿಸೋದಿಲ್ಲ. ಆ ಥರ ಮಾಡಿದ ಅಡುಗೆ ಹಾಳಾಗಿ ಹೋಗುತ್ತೆ ದೃಷ್ಟಿಬಾಧೆಯಿಂದ. ಅದೇ ರೀತಿಯಾಗಿ ಏನಾಗುತ್ತೆ, ದೇವತಾ ದೃಷ್ಟಿಗೂ ಒಳ್ಳೆಯದಲ್ಲ. ಶಾಸ್ತ್ರದಲ್ಲೇ ಹೇಳುತ್ತೆ, ಅದೇನು ಹೇಳುತ್ತೆ ಅಂತಂದರೆ, ಬಾಧಕಾಧಿಪತಿರ್ಲಗ್ನಂ ಲಗ್ನೇಶಂ ವಾ ಯದೀಕ್ಷಿತಃ ತ್ರಿದಶಾದ್ ವೀಕ್ಷಣಾದ್ವಾಪಿ ಬಾಧಾಸ್ಯುರ್ ದೃಷ್ಟಿ ಸಂಭವ ಅಂತ ಹೇಳುತ್ತೆ. ಇದು ಒಂದು ಕಂಡೀಷನ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಪ್ರಶ್ನೆಯನ್ನು ನೋಡಿದಾಗ ಈ ಥರ ಇದ್ದರೆ ದೃಷ್ಟಿ ಸಂಭವಿತವಾಗಿರ್ತಕ್ಕಂತಹ ದೋಷ ತ್ರಿದಶೈ ದೋಷೈವಾಪಿ ತ್ರಿದಶೈ ದೃಷ್ಟ್ಯಾವಾಪಿ ಅಂತೆಲ್ಲ ಹೇಳುತ್ತೆ. ದೇವತೆಗಳ ಅಥವಾ ಗಣಗಳ ಅಥವಾ ಪ್ರೇತಗಳ ಅಥವಾ ಮನುಷ್ಯರ ಶತ್ರುಗಳ ಒಂದು ಕೆಟ್ಟ ಕಣ್ಣು ಬಿದ್ದು ಈ ದೋಷ ಬಂದಿದೆ ಅಂತ ಹೇಳುವಂಥ ಜ್ಯೋತಿಷಾಸ್ತ್ರದಲ್ಲೇ ಇದೆ. ಇದೇನು ಊಹಾಪೋಹ ಅಲ್ಲ. ಇನ್ನು ವಾಸಿಸುವ ಸ್ಥಳ ಅಥವಾ ವ್ಯಾಪಾರ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಈ ಥರ ದೃಷ್ಟಿದೋಷ ಬಂದಿದೆ, ಏನು ಮಾಡಬೇಕು ಅನ್ನೋದಾದರೆ ಈ ಥರ ಪ್ರಶ್ನೆಯಿಂದ ಗೊತ್ತಾಗುತ್ತೆ. ದೃಷ್ಟಿದೋಷ ಇದೆ ಅನ್ನೋದು ಗೊತ್ತಾಗುತ್ತೆ, ಬಹಳ ಸುಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಕ್ಕೆ ಕೆಲವು ಪ್ರಯೋಗಗಳೆಲ್ಲ ಉಂಟು. ಏನೋ ದೃಷ್ಟಿದೋಷಹರ ಯಂತ್ರ ಅಂತ ಹೇಳಿ ಕಟ್ಕೊಳ್ತಕ್ಕಂಥದ್ದು, ಅಥವಾ ಆನಂದವಲ್ಲಿ ಅಂತಕ್ಕಂಥ ಒಂದು ಚಕ್ರವನ್ನು ಸ್ಥಾಪನೆ ಮಾಡಿಕೊಳ್ತಕ್ಕಂಥ, ಇವೆಲ್ಲ ದೃಷ್ಟಿದೋಷವನ್ನು ಪರಿಪೂರ್ಣವಾಗಿ ಹೋಗಲಾಡಿಸ್ತಕ್ಕಂಥದ್ದಾಗಿ ನಮಗೆ ಕಂಡುಬರುತ್ತೆ. ಇಂತಹದ್ದನ್ನು ಇಂಥವ್ರಿಗೆ ಮಾಡಬೇಕು ಅನ್ನೋದು ನೀವು ಹೋಗಿ
ಜ್ಯೋತಿಷಿಗಳ ಹತ್ರ ತಿಳಿದ ಜ್ಯೋತಿಷಿಗಳ ಹತ್ರ ಹೋಗಿ ತಿಳಿದುಕೊಂಡು ಮಾಡ್ತಕ್ಕಂಥ ಪ್ರಯೋಗ ಅಥವಾ ಒಂದು ಪರಿಹಾರ. ಅದು ಬಿಟ್ಟು ನಾವು ಏನು ಮಾಡಬಹುದು ಅಂತಕ್ಕಂಥ ಸಾಮಾನ್ಯವಾಗಿ ಏನಪ್ಪ ಮಾಡಬಹುದು ಅಂತಂದರೆ, ಕ್ಷೇತ್ರಪತಿ ಚಕ್ರ ಅಂತಕ್ಕಂತಹ ಒಂದು ಚಕ್ರ ಉಂಟು. ಇದು ನಾನು ಹೇಳಿರೋದಲ್ಲ, ಆದಿಶಂಕರ ಭಗವತ್ಪಾದಾಚಾರ್ಯರು ಹೇಳಿರೋ ಪ್ರಯೋಗ ಇದು. ಆದಿಶಂಕರ ಭಗವತ್ಪಾದಾಚಾರ್ಯರು ಶ್ರೀಮದ್ ಆಚಾರ್ಯರೇ ಸ್ವಯಂ ಹೇಳಿರ್ತಕ್ಕಂತಹ ಈ ಚಕ್ರವನ್ನು ಆ ಮಂತ್ರ ಮತ್ತು ಯಂತ್ರ ಬಲ್ಲಿದನಾದ ಒಬ್ಬ ಉತ್ತಮನಾಗಿರ್ತಕ್ಕಂತಹ ವಿದ್ಯಾವಂತನಿಂದ ಮಾಡಿಸಿಕೊಂಡು, ಅದಕ್ಕೆ ವಿಧಿ ಇದೆ ಹೆಂಗೆ ಮಾಡಬೇಕು ಅಂತ, ಅದನ್ನು ಮನೆಯ ಅಂಗಳದಲ್ಲಿ ಇಡಬಹುದು ಅಥವಾ ಮನೆಯ ಒಳಬದಿಯಲ್ಲೂ ಇಡಬಹುದು. ಅಂಗಡಿಯಲ್ಲಿ ಇಡ್ತಕ್ಕಂಥದ್ದು ಮಾಡಿ ಪ್ರತಿನಿತ್ಯ ಅದಕ್ಕೆ ಚಿಕ್ಕದಾಗಿರ್ತಕ್ಕಂತಹ ಪೂಜೆ, ಅದೇನು ಗಂಟೆಗಟ್ಟಲೆ ಪೂಜೆ ದೀಪ ಹಚ್ಚೋದು ಏನೂ ಹೇಳಿಲ್ಲ. ಅದಕ್ಕೆ ಒಂದು ಹೂವು, ಕೆಂಪು ಬಣ್ಣದ ಒಂದು ಹೂವು, ಕೆಂಪು ಸಿಗಲಿಲ್ವಾ ಯಾವ್ದು ಸಿಗುತ್ತೋ ಅದು, ಮತ್ತು ಅದಕ್ಕೊಂದು ಬಲಿಯನ್ನು ಕೊಡಬೇಕು. ಬಲಿ ಕೊಡೋದು ಅಂದರೆ ಕುರಿ ಕೋಳಿ ಇತ್ಯಾದಿಗಳಲ್ಲ. ಒಂದು ಬಾಳೆಹಣ್ಣನ್ನು ಮುರಿದು ಮುಂದಕ್ಕಿಟ್ರೆ ಅದು ಬಲಿ, ಕದಳಿ ಬಲಿ. ತೆಂಗಿನಕಾಯಿ ಹೊಡೆದಿಟ್ಟರೆ ಅದು ಒಂದು ಬಲಿ. ಇಷ್ಟು ಅನ್ನವನ್ನು ಒಂದು ಚಿಕ್ಕದಾಗಿರ್ತಕ್ಕಂಥ ದೊನ್ನೆಯಲ್ಲಿ ಹಾಕಿಬಿಟ್ಟು, ಅಪ್ಪ ಕ್ಷೇತ್ರಪತಿ ಇದು ನೀನು ಸಮರ್ಪಣೆ ಮಾಡ್ಕೊ, ನನ್ನನ್ನು, ನನ್ನ ಮನೆಯನ್ನು, ನನ್ನನ್ನು, ನನ್ನ ಅಂಗಡಿಯನ್ನು, ಇರ್ತಕ್ಕಂಥ ಎಲ್ಲರನ್ನೂ ಕಾಪಾಡಿ ಸಲಹಿ, ದೃಷ್ಟಿಬಾಧೆಗಳು, ಈತಿಬಾಧೆಗಳು, ಶತ್ರುಬಾಧೆಗಳು ಇಲ್ಲದೆ ನಮ್ಮನ್ನು ಕಾಪಾಡ್ತಾ ನೀನು ನಮಗೆ ವೃದ್ಧಿಯನ್ನು, ವ್ಯಾಪಾರ ವೃದ್ಧಿಯನ್ನು, ಮನೆಯಲ್ಲಿ ಸಾಕಷ್ಟು ಸೌಖ್ಯವನ್ನು ಕೊಡ್ತಾ ನೀನು ಬಾಪ್ಪ ಅಂತ ಹೇಳಿ ಕೈ ಮುಗಿದುಕೊಂಡು ಬಂದರೆ, ಆ ಕ್ಷೇತ್ರಪತಿ ಚಕ್ರದಲ್ಲಿರ್ತಕ್ಕಂತಹ ಕ್ಷೇತ್ರ ಶಕ್ತಿಯು ಎಂತಹ ದೃಷ್ಟಿಬಾಧೆ ಇದ್ದರೂ ಆಮೂಲಾಗ್ರವಾಗಿ ತೆಗೆದು ಹಾಕ್ತಕ್ಕಂಥದ್ದಾಗಿ ಆಗುತ್ತೆ. ಎರಡನೇದು ಇನ್ನೊಂದು ಏನು ಮಾಡಬಹುದು ಅಂದರೆ, ಇದರ ಜೊತೆಯಲ್ಲಿ ಇನ್ನೂ ಬಹಳ ದೃಷ್ಟಿ ಇದೆ ಅನ್ನೋರು ಈ ಚಕ್ರವನ್ನು ಇಟ್ಟ ನಂತರದಲ್ಲೂ ಸ್ವಲ್ಪ ಬಾಧೆ ಇದೆ ಅನಿಸಿದ್ರೆ ಏನು ಮಾಡಬೇಕು ಅಂತಂದರೆ, ಇದ್ದಿಲನ್ನು ತರಬೇಕು. ಇದ್ದಿಲು, ಕೋಲ್, ಅದನ್ನು ತಂದು ಏನು ಮಾಡಬೇಕು, ಒಂದು ಕರಿ ಬಟ್ಟೆಯಲ್ಲಿ ಒಂದು ಹಿಡಿಯಷ್ಟು ಇದ್ದಿಲು ಕರಿ ಬಟ್ಟೆಯಲ್ಲಿ ಕಟ್ಟಿ ಮನೆಗೆ ಅಥವಾ ಅಂಗಡಿಗೆ ಸುತ್ತು ಬರಲಿಕ್ಕೆ ಸಾಧ್ಯ ಇದ್ದರೆ 3 ಸುತ್ತು ಬರೋದು, ಇಲ್ಲ ಅಂದರೆ 3 ಸುತ್ತು ತಿರುಗಿಸೋದು ನಿಂತ್ಕೊಂಡು, ಹೀಗೆ ಪ್ರದಕ್ಷಿಣಾಕಾರವಾಗಿ 3 ಸತಿ, ಅಪ್ರದಕ್ಷಿಣಾಕಾರವಾಗಿ 3 ಸತಿ ಹೀಗೆ ತಿರುಗಿಸಿ ಏನು ಮಾಡೋದು, ಆ ಬಾಗಿಲ ಮೇಲ್ಬದಿಯಲ್ಲಿ ಅದನ್ನು ಕಟ್ಟಬೇಕು. ಯಾವತ್ತು ಮಾಡಬೇಕು ಇದನ್ನು? ಶನಿವಾರದ ದಿವಸ ಮಾಡಬೇಕು. ಶನಿವಾರ ಸಂಜೆಯ ಹೊತ್ತಿನಲ್ಲಿ ಇದನ್ನು ಮಾಡಿ 1 ವಾರ ಅಲ್ಲೇ ಇರಬೇಕದು. ಮುಂದಿನ ಶನಿವಾರದ ದಿವಸ ಏನು ಮಾಡಬೇಕು, ಮತ್ತೆ ಇನ್ನೊಂದು ಸ್ವಲ್ಪ ಇದ್ದಲನ್ನು ಮತ್ತೊಂದು ಕಪ್ಪು ಬಟ್ಟೆಯಲ್ಲಿ ಸೇರಿಸಿ ಕಟ್ಟುವುದಕ್ಕಿಂತ ಮುಂಚಿತವಾಗಿ ಈ ಹಳೆಯದನ್ನು ತೆಗೆದು ಇದನ್ನು ಸುಟ್ಟು ಹಾಕಬೇಕು. ಸುಡಬೇಕಾದರೆ ಇಲ್ಲಿ ಒಂದು ವಿಶೇಷತೆ, ಇದಕ್ಕೆ ನೀವು ಸೀಮೆಎಣ್ಣೆ, ಪೆಟ್ರೋಲು, ಡೀಸೆಲ್ ಹಾಕಿ ಸುಡುವ ಹಾಗಿಲ್ಲ, ಕರ್ಪೂರ ಹಾಕಿ ಸುಡಬೇಕು. ಅಥವಾ ತಿನ್ನುವ ಎಣ್ಣೆ, ಎಡಿಬಲ್ ಆಯಿಲ್ ಅಂತೀವಲ್ಲ, ಅದನ್ನು ಹಾಕಿ ಸ್ವಲ್ಪ ಕರ್ಪೂರ ಹಚ್ಚಿ ಅದನ್ನು ಸುಡಬೇಕು. ಮುಂಭಾಗದಲ್ಲಿ ಸುಡಬಾರ್ದು, ಅಂಗಡಿಯ ಮನೆಯ ಮುಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸುಡಬಾರ್ದು. ಹಿಂಬದಿಯಲ್ಲಿ ಸುಡಬೇಕು, ಇಲ್ಲ ಎಲ್ಲಾದರೂ ತೆಗೆದುಕೊಂಡೋಗಿ ದೂರದಲ್ಲಿ ಯಾರಿಗೂ ತೊಂದರೆ ಆಗದೇ ಇರುವ ಸ್ಥಳದಲ್ಲಿ, ಬೇರೆ ಕಡೆ ಅದರಿಂದ ಇನ್ನೇನಕ್ಕೂ ಬೆಂಕಿ ಹಚ್ಚದೇ ಇರತಕ್ಕಂತಹ ಸ್ಥಳದಲ್ಲಿ ಅದನ್ನು ಸುಡಬೇಕು. ಆ ನಂತರದಲ್ಲಿ ಹೊಸದಾಗಿರ್ತಕ್ಕಂತಹ ಮತ್ತೆ ಈ ಇದ್ದಿಲನ್ನು ಕಟ್ಟಬೇಕು. ಈ ರೀತಿಯಾಗಿ 7 ಶನಿವಾರ ಮಾಡಿದಲ್ಲಿ ಎಂತಹ ದೃಷ್ಟಿಬಾಧೆಗಳು ಮನೆಗಾಗಿರಬಹುದು, ಮಠಕ್ಕಾಗಿರಬಹುದು, ಅಂಗಡಿಗಾಗಿರಬಹುದು, ಕಚೇರಿಯಲ್ಲಾಗಿರಬಹುದು, ಅದೆಲ್ಲವೂ ಕೂಡ ನೀಗಿ ಅಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣವು, ವ್ಯಾಪಾರ ವೃದ್ಧಿಯು, ಮನೆಯಲ್ಲಿ ಶುಭವು ಉಂಟಾಗುತ್ತೆ ಅಂತಕ್ಕಂಥದ್ದು ದೃಷ್ಟಿದೋಷಕ್ಕೆ ಅದ್ಭುತವಾಗಿರ್ತಕ್ಕಂತಹ ಪರಿಹಾರ. ಖಂಡಿತ ಗುರುಜಿ, ದೃಷ್ಟಿ ದೋಷ ಪರಿಹಾರಕ್ಕಿರುವಂಥ ಮಾರ್ಗಗಳ ಬಗ್ಗೆ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನಿಮ್ಮಲ್ಲಿ ಇನ್ನೂ ಪ್ರಶ್ನೆ, ಸಂಶಯಗಳಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.